ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಹೋಟೆಲ್ ಉದ್ಯಮದಲ್ಲಿ ನಮಗೊಬ್ಬ ಷೇರು ಮಾರುಕಟ್ಟೆಯ ಶಿಷ್ಯ ಇದ್ದಾನೆ. ಇವತ್ತು ಫೋನ್ ಮಾಡಿ ಕೇಳ್ದ, ಡಾಕ್ಟರ್ ಭರತ್ ಚಂದ್ರ, ನನ್ನ ಹತ್ರ ಇರುವ ಮಾರುತಿ ಷೇರುಗಳು ತುಂಬಾ ದಿನದಿಂದ ಹಾಗೇ ಇದ್ದಾವೆ, ಮೇಲಕ್ಕೆ ಹೋಗ್ತಾ ಇಲ್ಲ, ಸಣ್ಣ ಪ್ರಾಫಿಟ್ ಅಲ್ಲಿ ಕೂತ್ಕೊಂಡಿದೆ. ಈಗ ಬಜಾಜ್ ಫೈನಾನ್ಸ್ 30% ಕೆಳಗೆ ಬಿದ್ದಿದೆಯಲ್ಲ, ಅದನ್ನ ಈ ದುಡ್ಡಿನಲ್ಲಿ ಸೇಲ್ ಮಾಡಿಕೊಂಡು ಪರ್ಚೇಸ್ ಮಾಡ್ಕೊಳ್ಳ ಅಂತ ಕೇಳಿದ. ಇದು ಒಳ್ಳೆ ಐಡಿಯಾ. ಯಾಕಂತಂದ್ರೆ ಅಲ್ಲಿ ಹೋದದ್ದು ಮುಂದಿನ ದಿನಗಳಲ್ಲಿ ಇಲ್ಲಿ ಪಿಕಪ್ ಆಗ್ಬೋದು. ಈ ಸಮಸ್ಯೆ ಬಹಳಷ್ಟು ಜನರಿಗೆ, ನಮ್ಮ ಶಿಷ್ಯಂದ್ರಿಗೆ ಇರಬಹುದು ಅನ್ನುವ ಉದ್ದೇಶದಿಂದ ಈ ವಿಶೇಷವಾದ ಪ್ರಾಕ್ಟಿಕಲ್ ವಿಡಿಯೋನ ಇವತ್ತು ನಿಮ್ಮ ಮುಂದೆ ತಂದಿದ್ದೇವೆ. ವಿಡಿಯೋದ ಶೀರ್ಷಿಕೆ ಪೋರ್ಟ್ಫೋಲಿಯೋ ಅವಲೋಕನ ಮಾಡಿ ಮುಂದಿನ ಲಾಭ ಜಾಸ್ತಿ ಮಾಡಿಕೊಳ್ಳಿ. ಇವತ್ತು ಮಾರುಕಟ್ಟೆ ಮತ್ತೆ ಕೆಳಗೆ ಬಿದ್ದಿದೆ. 168 ಪಾಯಿಂಟ್, 1% ಡೌನ್ ಆಗಿ 17,110ರಲ್ಲಿದೆ ನಿಫ್ಟಿ. ಹೆಚ್ಚಿನ ಷೇರುಗಳು 5ರಿಂದ 20% ವರೆಗೂ ಕೆಳಗೆ ಬಿದ್ದಿವೆ ಕಳೆದ 10 ದಿನಗಳಲ್ಲಿ. ಇದೀಗ ನಿಮ್ಮ ಪೋರ್ಟ್ಫೋಲಿಯೋವನ್ನು ಮತ್ತೊಮ್ಮೆ ರೀಬ್ಯಾಲೆನ್ಸ್ ಮಾಡಿಕೊಳ್ಳಿಕ್ಕೆ, ಅವಲೋಕನ ಮಾಡಿಕೊಳ್ಳಿಕ್ಕೆ ಸರಿಯಾದ ಸಮಯ ಅಂತ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇವೆ. ನಾವು ನೋಡಿದ ಹಾಗೆ ಬಹಳಷ್ಟು ಹೂಡಿಕೆದಾರರು ತಮ್ಮ ದೀರ್ಘಾವಧಿಯ ಪೋರ್ಟ್ಫೋಲಿಯೋದಲ್ಲಿ ITC, ಮಾರುತಿ ಸುಜುಕಿ, MNM ಇತ್ಯಾದಿ ಷೇರುಗಳನ್ನು ಕಳೆದ 3ರಿಂದ 5 ವರ್ಷಗಳಿಂದ ಹಿಡಿದಿಟ್ಟುಕೊಂಡಿದ್ದಾರೆ. ಮತ್ತೆ ನೋಡಿದ್ರೆ ಅವುಗಳಲ್ಲಿ ಲಾಭ ಕಾಣ್ತಾ ಇಲ್ಲ. ಆದರೆ ಒಂದು ವಿಚಾರ, ಕಳೆದ ಕೆಲವು ದಿನಗಳಲ್ಲಿ ನಿಫ್ಟಿ ಕೆಳಗೆ ಬಿದ್ದಾಗ ಈ ಷೇರುಗಳು ಅಷ್ಟಾಗಿ ಕೆಳಗೆ ಬಿದ್ದಿಲ್ಲ. ನಾನು ಕೊಟ್ಟ ಉದಾಹರಣೆಯಂತೆ ನಿಮ್ಮ ಹೂಡಿಕೆಯಲ್ಲಿ, ಪೋರ್ಟ್ಫೋಲಿಯೋದಲ್ಲಿ ಇನ್ನಷ್ಟು ಷೇರುಗಳು ಇರಬಹುದು, ಅವುಗಳ ಲಾಭ ಅಷ್ಟಾಗಿ ಇಲ್ಲದೆಯೂ ಇರಬಹುದು. ಇಂತಹ ಷೇರು ಮಾರುಕಟ್ಟೆಯ ಕುಸಿತದ ಸಮಯದಲ್ಲಿ ನೀವು ದೀರ್ಘಾವಧಿಯ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿರುವಂತಹ ಹಲವು ಇಂತಹ ಷೇರುಗಳನ್ನು ಮಾರಿಕೊಂಡು ಆ ದುಡ್ಡನ್ನು ಉಳಿದ ಷೇರುಗಳಿಗೆ ಹಂಚಿಕೊಳ್ಳಬಹುದು. ಆದರೆ ಮುಂದಿನ 5-10 ವರ್ಷಗಳಲ್ಲಿ ಈ ಷೇರು ಇನ್ನೂ ಮೇಲಕ್ಕೆ ಹೋಗುತ್ತೆ ಎನ್ನುವ ಭರವಸೆ ಇದ್ದರೆ. ಇದು ಹೇಗೆ ಅಂತಂದ್ರೆ, ನೀವು ಯಾವುದೋ ಒಂದು ಕುದುರೆ ರೇಸಿನಲ್ಲಿ ಭಾಗಿಯಾಗಿದ್ದೀರಿ. ನಿಮ್ಮ ಕುದುರೆ ಸದ್ಯಕ್ಕೆ ಕುಂಟುತ್ತಾ ಇದೆ. ನೀವು ನಿಮ್ಮ ಕುದುರೆಯಿಂದ ಹಾರಿ ಓಡ್ತಾ ಇರುವ ಕುದುರೆಯನ್ನು ಏರಿ ಮುಂದಕ್ಕೆ ಹೋಗ್ತಾ ಇದ್ದೀರಿ. ಆಗಲೇ ಹೇಳಿದ ಹಾಗೆ ITC, ಮಾರುತಿ, HDFC ಲೈಫ್, MNM ಇಂತಹ ಷೇರುಗಳು ಮುಂದಿನ ದಿನಗಳಲ್ಲಿ ಕೂಡ ಇದೇ ತರ ಕಮ್ಮಿ ಪ್ರಾಫಿಟ್ ಅನ್ನು ಕೊಡ್ತಾವೆ ಅಂತ ನಿಮ್ಮ ಮನಸ್ಸಿಗೆ ಬಂದ್ರೆ, ಇದೀಗ ನೀವು ಉತ್ತಮವಾದ ಈಕ್ವಲಿ ಫಂಡಮೆಂಟಲಿ ಸ್ಟ್ರಾಂಗ್ ಆದ ಷೇರುಗಳಲ್ಲಿ ಹಣವನ್ನು ಹಾಕಬಹುದು. ನಿಮಗೆ ಒಂದು ಉದಾಹರಣೆಯನ್ನು ಕೊಡಬೇಕಾದ್ರೆ, ನಿಮ್ಮ ಹತ್ರ ಈಗ ಇರುವ ಇಂತಹ ಷೇರುಗಳನ್ನು ಮಾರಿಕೊಂಡಾಗ ನಿಮಗೆ 1 ಲಕ್ಷ ಬರುತ್ತೆ ಅಂತ ಆದ್ರೆ, ಲಾಸ್ನಲ್ಲಿದ್ರೂ ಕೂಡ ಪರವಾಗಿಲ್ಲ. ಆ ದುಡ್ಡನ್ನು ತೆಗೆದು ಇನ್ನು ಮುಂದೆ ಮೇಲಕ್ಕೆ ಹೋಗುವಂತ ಭರವಸೆ ತೋರಿಸುವಂತ ಇನ್ನೊಂದು ಷೇರಿಗೆ, ಅಥವಾ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿರುವ 3-4 ಷೇರುಗಳಿಗೆ ಸರಿಸಮನಾಗಿ ಹಂಚಿ. ಈ ಕೆಲಸವನ್ನು ಮಾಡ್ತಾ ಇರುವ ಉದ್ದೇಶ, ಮುಂದಿನ ದಿನಗಳಲ್ಲಿ ನಾವು ಹೂಡಿದ ಹೊಸ ಷೇರು ಹಳೆಯ ಷೇರುಗಳಿಗಿಂತ ಜಾಸ್ತಿ ಅಭಿವೃದ್ಧಿಯನ್ನು ಕಾಣಬಹುದು ಎನ್ನುವ ಉದ್ದೇಶದಿಂದ. ಒಮ್ಮೆ ನೀವು ಈ ಥರದ ನಿರ್ಧಾರವನ್ನು ಕೈಗೊಂಡ ಮೇಲೆ ನಿಮ್ಮ ಹಳೆಯ ಷೇರುಗಳು ಚಿಗುರಿಕೊಂಡು ಮತ್ತೆ ದಾಪುಕಾಲಿನಲ್ಲಿ ಮುಂದೆ ಹೋದರೆ, ಈಗಾಗಲೇ ನೀವು ನಿಮ್ಮ ಡಿಸಿಷನ್ ಅನ್ನು ತೆಗೆದುಕೊಂಡಾಯಿತು, ಅದರ ಬಗ್ಗೆ ಯಾವ ಬೇಸರವನ್ನು ವ್ಯಕ್ತಪಡಿಸಬಾರದು. ಈಗಿರುವ ಷೇರಿನೊಡನೆ ಮುಂದಕ್ಕೆ ಹೋಗಬೇಕು. ಆದ್ದರಿಂದ ಡಾಕ್ಟರ್ ಭರತ್ ಚಂದ್ರ ಗ್ರ್ಯಾಜುಯೇಟ್ಸ್ಗೆ ಇವತ್ತು ಸಾಯಂಕಾಲ ನಾನೊಂದಷ್ಟು ಹೋಮ್ವರ್ಕ್ ಕೊಡ್ತಾ ಇದ್ದೇನೆ. ನಿಮ್ಮ ಪೋರ್ಟ್ಫೋಲಿಯೋ ಲಿಸ್ಟ್ ಅನ್ನು ತೆಗೆಯಿರಿ. ಎಷ್ಟೆಷ್ಟು ಲಾಭ, ಯಾವ ಯಾವ ಷೇರುಗಳು ಎಷ್ಟು ಸಮಯದಲ್ಲಿ ಕೊಟ್ಟಿವೆ ನೋಡಿ. ಮತ್ತೆ CAGR ಪರ್ಸಂಟೇಜ್ ಅನ್ನು ಕ್ಯಾಲ್ಕುಲೇಷನ್ ಮಾಡಿ. ಯಾವುದಾದ್ರೂ ಷೇರಿನ CAGR ಚೆನ್ನಾಗಿಲ್ಲ ಅಂತಂದ್ರೆ, ಆಗ ನಾನು ಹೇಳಿದ ಹಾಗೆ ಈ ಕಠಿಣ ನಿರ್ಧಾರವನ್ನು ಕೈಗೊಳ್ಳಿ. ಆ ನಿರ್ಧಾರವನ್ನು ಕೈಗೊಂಡ ಮೇಲೆ ಏನಾದರೂ ಹೆಚ್ಚು ಕಡಿಮೆ ಆದರೂ ಕೂಡ ಇದು ನನ್ನ ನಿರ್ಧಾರ ಎಂದು ಸಂತೋಷವಾಗಿರಿ.
ಒಂದು ವಿಷಯವನ್ನು ನೆನಪಿಟ್ಕೊಳ್ಳಿ, ಫಂಡಮೆಂಟಲಿ ಸ್ಟ್ರಾಂಗ್ ಶೇರ್ಸ್ ಇದ್ರೆ ಇವತ್ತಲ್ದಿರ ನಾಳೆ ಆ ಷೇರುಗಳು ಪ್ರಗತಿ ಪಥದತ್ತ ಸಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಆದ್ದರಿಂದ ಒಮ್ಮೆ ಒಂದು ಶೇರನ್ನು ಕೊಂಡ ಮೇಲೆ ಅದಕ್ಕೆ ನೀವು ಕನಿಷ್ಠ 2-3 ವರ್ಷವಾದರೂ ಸಮಯ ಕೊಡಬೇಕಾಗತ್ತೆ. 2-3 ವರ್ಷಗಳ ಬಳಿಕವೂ ಅದು ಚಿಗುರ್ಕೊಳ್ಳಿಲ್ಲ ಅಂತಂದ್ರೆ ಈಗ ನಾನು ಹೇಳಿದ ಎಕ್ಸರ್ಸೈಸ್ ಅನ್ನು ಮಾಡಬಹುದು ಮತ್ತು ಮಾರಿಕೊಂಡು ಆ ಹಣವನ್ನು ಇತರ ಷೇರುಗಳಲ್ಲಿ ಸರಿಸಮನಾಗಿ ಹಂಚಬಹುದು. ಇವತ್ತು 7:30 ಗಂಟೆಗೆ ಡಾಕ್ಟರ್ ಭರತ್ ಚಂದ್ರ ರೋಹನ್ ಚಂದ್ರ ಚಾನೆಲ್ ಅಂದ್ರೆ ಚಾನೆಲ್ 2 ಅಲ್ಲಿ ಇದೇನು ಬೇರ್ ಮಾರುಕಟ್ಟೆ ಪ್ರಾರಂಭವೇ ಅಂತ ಒಂದು ಬ್ಯೂಟಿಫುಲ್ ವಿಡಿಯೋ ಮಾಡಿದ್ದೇವೆ. ಎಲ್ಲಾ ಡಾಕ್ಟರ್ ಭರತ್ ಚಂದ್ರ ಗ್ರಾಜುಯೇಟ್ಸು ಚಾನೆಲ್ ಮೆಂಬರ್ಸು ನೋಡಲೇಬೇಕು. ಕೊನೆಯಲ್ಲಿ ಒಂದು ಪ್ರಶ್ನೆ ಎಲ್ಲರೂ ಕಡ್ಡಾಯವಾಗಿ ಟೈಪ್ ಮಾಡಿ. ನಿಮ್ಮ ಹೂಡಿಕೆಯಲ್ಲಿ ಅಥವಾ ಪೋರ್ಟ್ಫೋಲಿಯೋದಲ್ಲಿ ಬಹಳ ಸಮಯದಿಂದ ಅಂದ್ರೆ ಕೆಲವು ತಿಂಗಳುಗಳಿಂದ ವರ್ಷಗಳಿಂದ ಚೆನ್ನಾಗಿ ಪ್ರಾಫಿಟ್ ಕೊಡದೇ ಇರುವ ಷೇರು ಅಥವಾ ಷೇರುಗಳಿದ್ರೆ ಅವುಗಳ ಹೆಸರುಗಳನ್ನು ನೀವು ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನಮಗೂ ಅನುಕೂಲ, ಬೇರೆಯವರು ಕೂಡ ನೋಡ್ತಾರೆ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲದಿದ್ರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋ ಚೆನ್ನಾಗಿದ್ರೆ, ನಾವು ಹೇಳಿದ ಮ್ಯಾಟ್ರು ಚೆನ್ನಾಗಿದೆ ಅಂತಂದ್ರೆ ಅದನ್ನ ಎಲ್ಲರಿಗೂ ಕಳಿಸ್ಕೊಡಿ. ಮತ್ತೆ ವಿಡಿಯೋನ ಇಷ್ಟೊತ್ತು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.